ಇನ್ನು ಇವತ್ತಿಡೀ ದಿನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ತಮ್ಮ ಸಹೋದರನ ಪರ ಪ್ರಚಾರಕ್ಕೆ ಮೀಸಲಿಟ್ಟಿದ್ದಾರೆ. ಇಷ್ಟು ದಿನ ಬೇರೆ ಬೇರೆ ಕ್ಷೇತ್ರ ಸುತ್ತಾಡ್ತಾ ಇದ್ರು. ಕೊನೆಯ ದಿನ ಸಹೋದರನ ಪರ ಡಿ.ಕೆ.ಶಿ ಪ್ರಚಾರವನ್ನು ನಡೆಸ್ತಾರೆ. ಕೊನೆಯ ದಿನ ಇವತ್ತಿಡೀ ದಿನ ಸಹೋದರನ ಪರ ಡಿ.ಕೆ.ಶಿ ಪ್ರಚಾರ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕನಕಪುರದಲ್ಲಿ ಅವರ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಬಹಿರಂಗ ಸಭೆಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಕನಕಪುರ ತಾಲೂಕಿನ ತುಂಗಣಿ, ಶಿವನಹಳ್ಳಿ, ಸಾತನೂರು, ದೊಡ್ಡಾಲಹಳ್ಳಿ, ಕೋಡಿಹಳ್ಳಿ, ಹೊಸದುರ್ಗ ಮತ್ತು ಕನಕಪುರ ಟೌನ್ನಲ್ಲಿ ಸಾಯಂಕಾಲ 6 ಗಂಟೆಯ ತನಕವೂ ಕೂಡ ಬಹಿರಂಗ ಪ್ರಚಾರದಲ್ಲಿ ಬಹಿರಂಗ ಸಭೆಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಸ್ಪರ್ಧೆ ಮಾಡಿದಾಗಲೂ ಕೂಡ ಕೊನೆಯ 2 ದಿನ ಮಾತ್ರ ಕನಕಪುರದಲ್ಲಿ ಅವರು ಪ್ರಚಾರ ಮಾಡಿದರು. ಉಳಿದಂತೆ ಅವರು ಪ್ರಚಾರಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿದ್ದರು. ಈಗಲೂ ಅದೇ ರೀತಿ ಕೊನೆಯ ದಿನ ಕನಕಪುರಕ್ಕೆ ಬಂದಿದ್ದಾರೆ, ಸ್ವಕ್ಷೇತ್ರಕ್ಕೆ ಬಂದಿದ್ದಾರೆ. ಅದ್ದೂರಿ ಸ್ವಾಗತ ಸಿಕ್ಕಿದೆ. ತಮ್ಮ ಸಹೋದರ ಡಿ.ಕೆ. ಸುರೇಶ್ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಡಿ.ಕೆ. ಶಿವಕುಮಾರ್ ನಂಬಿಕೊಂಡಿರ್ತಕ್ಕಂಥ ಕ್ಷೇತ್ರ ಅಂದರೆ ಅದು ಕನಕಪುರ. ಬೆಂಗಳೂರು ಗ್ರಾಮಾಂತರದಲ್ಲಿ ಮ್ಯಾಕ್ಸಿಮಮ್ ಲೀಡ್ ತಂದುಕೊಡ್ತಕ್ಕಂಥ ಕ್ಷೇತ್ರ ಅದು ಅವರಿಗೆ. ಹಾಗಾಗಿ ಸಹಜವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದಿನ ಕನಕಪುರದ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ತಮ್ಮ ಸಹೋದರನ ಪರ ಮತಯಾಚನೆ. 14 ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಇದು ಕೂಡ ಒಂದು. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿಯಾಗಿ ಮತ್ತು ಡಿ.ಕೆ. ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ. ನೆಕ್ ಟು ನೆಕ್ ಫೈಟ್ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ವಿಜಯಮಾಲೆ ಯಾರಿಗೆ ಅಂತಕ್ಕಂಥದ್ದು ಜೂನ್ 4ನೇ ತಾರೀಕು ಗೊತ್ತಾಗಬೇಕು. ಇವರು ಕೂಡ ನಾಡಿದ್ದು 26ನೇ ತಾರೀಕು ಮತ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ.